ನೋಡು, 1ರಿಂದ 4ರವರೆಗಿನ ಪ್ರಶ್ನೆಗಳಿಗೆ ಪ್ರತಿ ಪ್ರಶ್ನೆಯಲ್ಲಿ ABCD ಅಂತೇಳಿ 4 ಪಿಕ್ಚರ್ ಕೊಟ್ಟಿರ್ತಾರೆ. ಹೌದಾ? 4 ಪಿಕ್ಚರ್ನಲ್ಲಿ 3 ಪಿಕ್ಚರ್ ಸೇಮ್ ಇರುತ್ತೆ, 1 ಪಿಕ್ಚರ್ ಸಪ್ರೇಟ್ ಆಗಿರುತ್ತೆ, ಚೇಂಜ್ ಇರುತ್ತೆ. ಅಂದ್ರೆ ಆಡ್ ಇನ್ ಒಂಥರ ಗುಂಪಿಗೆ ಸೇರದ ಪದ. ಹೌದಾ? ಈಗ ಈ ಪಿಕ್ಚರ್ನಾಗ ನಾವು ಏನು ಸಮಸ್ಯೆ ಕಂಡುಹಿಡಿಬೇಕು ಅಂದರೆ, ಇದು ಯಾವುದು 2021 ಕ್ವಶನ್ ಪೇಪರು. ನಾವು ಈಸಿಯಾಗಿ ನೀನು ಇನ್ನೇನು ಎಷ್ಟು ದಿನ ಉಳಿತು, ಅಲ್ಲಿ 13, ಇಲ್ಲಿ 2, ಇನ್ 15 ಡೇಸ್ ಎಕ್ಸಾಮ್ ಅಷ್ಟರ ಡೈಲಿ ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಈಸಿಯಾಗಿ ನಾವು ಹೆಂಗೆ ಕಂಡುಹಿಡಿಬೇಕು ಅಂದ್ರೆ ನೋಡು, ಈಗ ಇಲ್ಲಿ ಏನದಾವ 3 ಸರ್ಕಲ್ ಅದಾವ ಚಿಕ್ಕದು. ಇಲ್ಲಿ ಏನದಾವ 3 ಸರ್ಕಲ್ ಚಿಕ್ಕದು. ಇಲ್ಲಿ 3 ಐತೆ, ಇಲ್ಲಿ 3 ಐತೆ. ಹೌದಾ? 1 2 3 4 1 2 3 4. ಹೌದಾ? 1 2 3 4 1 2 3 1 2 1 2. ಯಾವ್ದು ಬದಲಾವಣೆ ಆಗುತ್ತಾ? C1 ಕರೆಕ್ಟ್ ಆನ್ಸರ್. ಹೌದಾ? ಈ ಪ್ಯಾಟ್ರನಲ್ಲಿ ಈ ರೀತಿ ನೋಡಬೇಕು. ಒಂದು ಚಿಕ್ಕದ ಮಿಸ್ಟೇಕ್ ಇರುತ್ತೆ, ಗೊತ್ತಾಯ್ತಾ? ಇನ್ನು ನೆಕ್ಸ್ಟ್ ನೋಡು, ಸೆಕೆಂಡ್ ಒನ್ PQRS. ಹೌದಾ? ಏನು ಕೊಟ್ಟಾರ? PQRS ಸೀರಿಯಲ್ ಆಗದಾವ. ಹೌದಿಲ್ಲ? ಆಲ್ಫಾಬೆಟ್ರಲ್ಲಿ. ಇನ್ನು ಇದು ನೋಡಿ, ಸೀರಿಯಲ್ ಆಗೈತಾನೆ ಎಲ್ಲಾರ. P ಬಂತು, Q ಬಂತು, RS. ಹೌದಾ? ಇನ್ನು ಇದು ನೋಡು, PQRS. ಇದು PQRS. ಇದರ ಸರಿಯಾದ ಉತ್ತರ ಯಾವುದು? ಸೀರಿಯಲ್ ಆಗಿರೋದು ಇದು ಐತಿಲ್ಲ, ರೊಟೇಷನ್ನು ನೀಟಾಗಿ ಹಿಂಗೆ ಹೋಗೈತಿ. ಹಾಗಾಗಿ ಸೆಕೆಂಡ್ ಒನ್ ಫಸ್ಟ್ ಆನ್ಸರ್ ಕರೆಕ್ಟು. ಇನ್ನು ನೆಕ್ಸ್ಟ್ ಇದು ನೋಡಿ, ಇದು ಯಾವ ರೀತಿ ರೊಟೇಷನ್ ಆಗೈತೆ. ಮೇಲೆ ತ್ರಿಕೋನ ಐತೆ, ಅದು ಎಲ್ಲಿ ಬಂದದ? ಕೆಳಗೆ ಇಲ್ಲಿ ಬಂದದ. ಹೌದಿಲ್ಲ? ಇಲ್ಲಿದು ಎಲ್ಲಿಗೆ ಹೋಗ್ಯದ? ಇಲ್ಲಿಗೆ ಬಂದದ. ಹೌದಿಲ್ಲ? ಈಗ ಇಲ್ಲಿದು ಇಲ್ಲಿ ಹೋಗಬೇಕಿತ್ತು. ಹೌದಿಲ್ಲ? ಇದು ಕೆಳಗೆ ಬಂತು, ಇದು ಈ ಪಕ್ಕಕ್ಕೆ ಹೋಯ್ತು. ಇದು ಎಲ್ಲಿ ಹೋಗ್ಬೇಕಿತ್ತು? ಮೇಲೆ ಹೋಗ್ಬೇಕಿತ್ತು. ಇದು ಎಲ್ಲಿ ಹೋಗೈತೆ? ಈ ಸೈಡಿಗೆ ಬಂದದ. ಹೌದಿಲ್ಲ? ಹಾಗಾಗಿ D1 ರಾಂಗು. ಇನ್ನು ಇದ್ರ ನೋಡು, TIC. ಮ್ಯಾಮ್ ಸಿ ಹೋಗುತ್ತೆ. ಹೌದಾ? ಯಾಕೆ ಸಿ ಹೋಗುತ್ತೆ? ಮ್ಯಾಮ್ ಇದರಲ್ಲಿ ಐ ಐತೆ, ಇಲ್ಲಿ ಇ ಐತೆ. ಯಾವ್ದು ಬದಲಾವಣೆ ಆಗುತ್ತಾ? ಸಿ ಮ್ಯಾಮ್. ಸಿ. ಯಾಕೆ ಮ್ಯಾಮ್ TIC ಐತೆ, ಇಲ್ಲಿ TEC ಐತೆ. ಹಾಂ, ಇಲ್ಲಿ TIC ಐತೆ, ಇಲ್ಲಿ CTI ಐತೆ, ಇಲ್ಲಿ CTC ಐತೆ. ಹಾಂ, ಇಲ್ಲಿ ಬಂದು TEC. ಅಂದರೆ ಇದು ಏನೈತೆ? ಕರೆಕ್ಟ್. ರಾಂಗ್ ಐತೆ. ರಾಂಗು. ಯಾಕಂದ್ರೆ ಇವು 3 ಪಿಕ್ಚರು ಒಂದೇ ಥರ ಐತೆ, ಉಳಿದಿರೋದು ಬದಲಾವಣೆ ಐತೆ. ಇದೇ ರೀತಿ ಇನ್ನೊಂದು ಬೇರೆ ಪೇಜ್ ನೋಡೋಣ. ಇನ್ನು ಅದೇ ರೀತಿ ಇರೋದ್ರೊಳಗೆ ನೋಡು, ಈ ಇದ್ರೊಳಗೆ ಒಂದು ಟ್ರಯಾಂಗಲ್ ಕೊಟ್ಟು 3 ಲೈನ್ ಕೊಟ್ಟಾರ. ಹೌದಾ? 1 ಲೈನ್, 2 ಲೈನ್, 3 ಲೈನ್. ಇದರಲ್ಲಿ ಎಷ್ಟು ಕೊಟ್ಟಾರ? 1 2. ಇದರಲ್ಲಿ 1 2. ಇದರಲ್ಲಿ 1 2. ಇದ್ರಾಗ ಯಾವ್ದು ಸರಿ ಉತ್ತರ ಆಗುತ್ತಾ? ಎ ಮೇನು. ಯಾಕಂದ್ರೆ ಇದರಲ್ಲಿ 3 ಲೈನ್ ಐತೆ, ಇಲ್ಲಿ 2 ಲೈನ್ ಐತೆ. ಗೊತ್ತಾಯ್ತಾ? ಇನ್ನು ಇದು ನೋಡಿ, ಇದನ್ನ ಹೆಂಗೆ ಕಂಡುಹಿಡಿಬೇಕು ಹೇಳು? 16 25 35 36. ಗೊತ್ತಾಗ್ಲಿಲ್ಲ. ಸ್ಕ್ವೇರ್ ನಂಬರ್ ಬಂದೈತಿ. 4 4 ಜಾ 16. 16. 5 ಇಂಟು 5 5 5 ಜಾ 25. ಈಗ ಇದು ನೋಡಿ, ಇದು ರಾಂಗು. ಇದು 6 6 ಜಾ 36. ಹೌದಾ? ನಮ್ಮ ಆನ್ಸರ್ ಯಾವುದು? ಸಿ. ಇವು 3 ಏನಂದ್ರೆ ಸ್ಕ್ವೇರ್ ನಂಬರು. ಇದು ಸ್ಕ್ವೇರ್ ನಂಬರ್ ಅಲ್ಲ, ಹಾಗಾಗಿ ಇದು ಏನಾಯ್ತು? ಔಟ್ ಆಯಿತು. ಇನ್ನು ಇದು ಈಸಿ ಐತೆ. ಹೌದಾ? ಇವು 3 ಬಂದು ಆಲ್ಫಾಬೆಟ್, ಇದು ಬಂದು ಶೇಪ್ಸು, ಹಾಗಾಗಿ ಇದು ಔಟು. ನೆಕ್ಸ್ಟ್ ನೋಡಿ, ಇದರಲ್ಲಿ ಯಾವುದು ಬದಲಾವಣೆ ಆಗೈತಿ? ಇದಾಗ, ಯಾಕಂದ್ರೆ ಇದು ಈ ಥರ ಲೈನ್ ಐತೆ, ಇದಕ್ಕಿಲ್ಲ. ಹಾಂ, ಇಲ್ಲೇನೈತೆ? ಎರೋ ಮಾರ್ಕ್ ಬಂದೈತೆ. ಇದಕ್ಕೂ ಎರೋ ಮಾರ್ಕ್ ಐತೆ, ಇದಕ್ಕೂ ಎರೋ ಮಾರ್ಕ್, ಇದಕ್ಕೆ ಮಾತ್ರ ಇಲ್ಲ. ಹಾಗಾಗಿ ಇದ್ರ ಉತ್ತರ ಯಾವುದು? ಬಿ. ಹಾಂ, ಇನ್ನು ಇದರಲ್ಲಿ ಯಾವುದು? ಅದು ಯಾಕೆ ಮ್ಯಾಮ್? ಇದು ಸೇಮ್ ಐತೆ. ಇಲ್ಲಿ ನೋಡು ಮ್ಯಾಮ್, ಇದು ಬಂದು ಇದು ಒಂದು ಈ ತರ ಮಿಸ್, ಇವೆಲ್ಲಾನು ಒಂಥರ ಈ ತರ ಆಗಿದ್ದಾವೆ ಮ್ಯಾಮ್. ಅದಕ್ಕೋಸ್ಕರ ಇದಕ್ಕೆ 2 ಡ್ಯಾಶ್ ಐತೆ. ಹೌದಿಲ್ಲ? ಇಲ್ಲೇ
ಈ ರೀತಿ ಇರುತ್ತೆ. ಹಾಗಾಗಿ ಆನ್ಸರ್ ಯಾವುದು? D1. ಇನ್ನು ನೆಕ್ಸ್ಟ್ ಇದರಲ್ಲಿ ಯಾವುದು? ಅದು ಯಾಕಂದ್ರೆ ಇವು ಮೂರು ಬಂದು ಫಿಲ್ ಅಪ್ ಮಾಡಾರ. ಇದಕ್ಕೆ ಇಲ್ಲಿ ಒಂದು ಲೈನು ಮಿಸ್ ಆಗೈತೆ. ನೆಕ್ಸ್ಟ್ ಇದು ನೋಡ್ರಿ ಡಿ, ಯಾಕಂದ್ರೆ ಇಲ್ಲೇ BAT ಐತೆ, ಇಲ್ಲಿ ಇದು TAB ಐತೆ, ಇಲ್ಲಿ BTA ಐತೆ, ಇಲ್ಲಿ ಐ ಬಂದೈತೆ. ಹಂಗಾಗಿ ಇದು ಏನು ಫಸ್ಟ್ ಒನ್ನು ನಾವು ಆಡ್ ಇನ್ ಒನ್ ಥರ ಪಿಕ್ಚರ್ ನೋಡ್ತೀವಿ. ಅದರೊಳಗೆ ಏನೇನು ಬದಲಾವಣೆ ಇರ್ತಾವಂದ್ರೆ ಫಸ್ಟ್ ಒನ್ನು ಲೈನ್ಸ್ ನೋಡಬೇಕು, ಹೌದಾ? ಆಮೇಲೆ ನಂಬರ್ಸ್. ಥರ್ಡ್ ಒನ್ ಬಂದು ಆಲ್ಫಾಬೆಟ್ಸ್, ನಂಬರ್ ಆಲ್ಫಾಬೆಟ್ಸ್ ಕೊಟ್ಟು ಶೇಪ್ ಕೊಟ್ಟಾರ, ಹೌದಿಲ್ಲ? ಆಮೇಲೆ ನಾವು ಭಾಳ ಯೋಚನೆ ಮಾಡಿ ಹಾಕಬೇಕಾಗಿರೋದು ಈ ಥರ ಇರೋದು, ಯಾಕಂದ್ರೆ ಇದು ಎಲ್ಲ ಸೇಮ್ ಕಂಡುಬಿಟ್ಟಿರುತ್ತೆ, ಹೌದಿಲ್ಲ? ಅವಾಗ ನೋಡದೆ ಹಾಕ್ತೀರಿ. ಈಗ ಇಲ್ಲಿ ನೋಡ್ರಿ ಎಷ್ಟು ಸ್ವಲ್ಪರಲ್ಲಿ ಬದಲಾವಣೆ ಐತಿ, ಹೌದಿಲ್ಲ? ಹಾಗಾಗಿ ಫಸ್ಟ್ ಒನ್ ಏನು ನೋಡ್ಬೇಕು ನಾವು? ಇದರಲ್ಲಿ ಲೈನ್ಸು ಕೌಂಟ್ ಮಾಡಬೇಕು. ಲೈನ್ಸ್ ಇಲ್ಲ, ನಂಬರ್ಸ್ ಐತಾ ನೋಡಬೇಕು. ನಂಬರ್ಸ್ ಇಲ್ಲ, ಆಡ್ ಇನ್ ಒನ್ ಅಂದರೆ ಏನು? ಒಂದು ಮಾತ್ರ ಬದಲಾವಣೆ ಇರುತ್ತೆ, 3 ಶೇಪ್ಸು ಸೇಮ್ ಇರುತ್ತೆ. ಅದನ್ನು ನೀಟಾಗಿ ನೋಡಿಕೊಂಡು ನಾವೇನು ಮಾಡಬೇಕಾಗತ್ತಾ? ಟಿಕ್ ಹಾಕಬೇಕು. ಗೊತ್ತಾಯ್ತಾ? ಈ ಚಾಪ್ಟರ್ ಅರ್ಥ ಆಯ್ತಲ್ಲ? ನಾಳೆ ಬೇರೆ ಚಾಪ್ಟ್ರು.